ಪ್ರೆಸಿಡೆನ್ಸಿ ಶಾಲೆಯ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್. ಅಸ್ವಸ್ಥಗೊಂಡ 60ಕ್ಕೂ ಹೆಚ್ಚು ಮಕ್ಕಳು ಆಸ್ಪತ್ರೆಗೆ ದಾಖಲು. ಮಧ್ಯಾಹ್ನದ ಊಟ ಸೇವಿಸಿದ ಬಳಿಕ ಖಾಸಗಿ ವಸತಿ ಶಾಲೆಯ ಮಕ್ಕಳಲ್ಲಿ ಏಕಾಏಕಿ ಹೊಟ್ಟೆ ನೋವು, ವಾಂತಿ ಭೇದಿ ಕಾಣಿಸಿಕೊಂಡಿದ್ದು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಿರುವ ಘಟನೆ ತುಮಕೂರು ಜಿಲ್ಲೆ ಶಿರಾನಗರದಲ್ಲಿ ನಡೆದಿದೆ. ಶಿರಾನಗರದ ಪ್ರತಿಷ್ಠಿತ ಪ್ರೆಸಿಡೆನ್ಸಿ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಗೌಡ ಒಡೆತನದ ಪ್ರೆಸಿಡೆನ್ಸಿ ಶಾಲೆಯ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಿನ್ನೆ ಮಧ್ಯಾಹ್ನ ಏಕಾಏಕಿ ಹೊಟ್ಟೆ ನೋವು, ವಾಂತಿ ಭೇದಿ ಕಾಣಿಸಿಕೊಂಡಿದ್ದು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಹೀಗಾಗಿ ತಕ್ಷಣವೇ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿ ಬಳಿಕ ಶಿರಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ನಿನ್ನೆ ಬೆಳಗ್ಗೆಯ ತಿಂಡಿಗೆ ದೋಸೆಯನ್ನ ನೀಡಲಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಮೊಳಕೆ ಹುರುಳಿಕಾಳು ಸಾರು ಮತ್ತು ಅನ್ನವನ್ನ ಊಟ ಮಾಡಿಸಿದ್ರು. ಸಂಜೆ 4 ಗಂಟೆಯ ನಂತರ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಹೀಗಾಗಿ 60ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಶಿರಾ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ನಾನು. ಹಾಗಾಗಿ ನಿನ್ನೆ ದಿನ ಸಂಜೆ 8 ಗಂಟೆ ಸಮಯದಲ್ಲಿ ಸುಮಾರು ಒಂದು 30 ಮಕ್ಕಳು ಬಂದರು. ಮತ್ತು ರಾತ್ರಿ ಒಂದು 11 ಗಂಟೆನಲ್ಲಿ ಮತ್ತಿನ್ನೊಂದು 20 ಮಕ್ಕಳು, ಟೋಟಲಿ ಒಂದು 50 ಜನ ಮಕ್ಕಳು ಹೊಟ್ಟೆ ನೋವು, ವಾಂತಿ ಅಂತೇಳಿ ಬಂದು ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾದರು. ಅದರಲ್ಲಿ ಎಲ್ಲರಿಗೂ ಚಿಕಿತ್ಸೆ ನೀಡಿ ಎಲ್ಲರನ್ನೂ ಸ್ಟೆಬಿಲೈಸ್ ಮಾಡಿ ಅದರಲ್ಲಿ ಒಂದು 7-8 ಜನ ಮಕ್ಕಳನ್ನು 9 ಜನ ಮಕ್ಕಳನ್ನು ನಾವು ಇಲ್ಲೇ ಇರಿಸ್ಕೊಂಡ್ವಿ. ಬೆಳಗಿನ ತನಕ ಅವ್ರು ಇಲ್ಲೇ ಇದ್ದರು. ಇನ್ನು ಬಾಕಿ ಮಕ್ಕಳೆಲ್ಲ ಸ್ಟೇಬಲ್ ಆಗಿದ್ದರು. ಹಂಗಾಗಿ ಅವ್ರನ್ನ ವಾಪಸ್ ಕಳಿಸ್ಕೊಟ್ವಿ. ಪ್ರೆಸಿಡೆನ್ಸಿ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಒಂದು ಟೋಟಲ್ ಒಂದು 50 ಮಕ್ಕಳು ಬಂದಿದ್ದರು. ಅದರಲ್ಲಿ ಎಲ್ಲರಿಗೂ ಚಿಕಿತ್ಸೆ ನೀಡಿ ರಾತ್ರಿನೇ ಅವ್ರನ್ನೆಲ್ಲ ಸಂಪೂರ್ಣವಾಗಿ ಚೇತರಿಕೆ ಆದಮೇಲೆ ನಾವು ಅವ್ರನ್ನ ವಾಪಸ್ಸು ವಸತಿ ಶಾಲೆಗೆ ಕಳಿಸ್ಕೊಟ್ವಿ. ಅದರಲ್ಲಿ ಒಂದು 9 ಮಕ್ಕಳನ್ನು ನಮ್ಮಲ್ಲೇ ಇಳಿಸ್ಕೊಂಡು ಅವರಿಗೆ ಚಿಕಿತ್ಸೆ ಮುಂದುವರಿಸಿ ಈ ದಿನ ಬೆಳಗ್ಗೆ ನಾವು ಅವರನ್ನು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೇವೆ. ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ. ನಂತರ ಮಕ್ಕಳು ಗಾಬರಿಪಟ್ಟು ಅಲ್ಲಿಂದ ಇಲ್ಲಿ ಓಡಿ ಬರೋದು ಬೇಡ ಅನ್ನೋ ಉದ್ದೇಶಕ್ಕಾಗಿ ಅದೇ ಪ್ರೆಸಿಡೆನ್ಸಿ ವಸತಿ ಶಾಲೆನಲ್ಲೇ ನಾವು ಟೆಂಪರರಿ ಕ್ಲಿನಿಕ್ಗಳನ್ನ 4 ಜನ ಡಾಕ್ಟರ್ಸ್ ಹಾಕಿ ಒಂದು 8 ಜನ 10 ಜನ ನಮ್ಮ ಸ್ಟಾಫ್ನ ಹಾಕಿ ಟೆಂಪರರಿ ಕ್ಲಿನಿಕ್ಗಳನ್ನ ಮಾಡಿ ಅಲ್ಲೇ ಚಿಕಿತ್ಸೆ ಮುಂದುವರಿಸ್ತಾ ಇದ್ದೀವಿ. ಏನೂ ಭಯಪಡೋವಂಥ ಅವಶ್ಯಕತೆ ಏನಿಲ್ಲ. ಎಲ್ಲ ಮಕ್ಕಳು ಸ್ಟೇಬಲ್ ಆಗಿದ್ದಾರೆ. ಯಾರೂ ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲೂ ಹೋಗೋವಂಥ ಅವಶ್ಯಕತೆ ಇಲ್ಲದೆ ಎಲ್ಲರನ್ನ ಇಲ್ಲೇ ಟ್ರೀಟ್ ಮಾಡಿ ರೆಡಿ ಮಾಡಿ. ಧನ್ಯವಾದಗಳು. ಕಾರಣ ಸುಮಾರು ಇರ್ಬೋದು, ನಾವು ಅದನ್ನು ಎಕ್ಸಾಕ್ಟಾಗಿ ಹೇಳಕ್ಕೆ ಬರೋಲ್ಲ. ಹಾಗಾಗಿ ನಾವು ಅದಕ್ಕೆ ಏನೇನು ಮುನ್ನೆಚ್ಚರಿಕೆಗಳು ಬೇಕು, ಜೊತೆಗೆ ಮಕ್ಕಳು ತಿಂದಿರ್ತಕ್ಕಂಥ ಆಹಾರ ಮತ್ತು ನೀರಿನ ಒಂದು ಮಾದರಿಯನ್ನು ಕೂಡ ಸಂಗ್ರಹಿಸುತ್ತೇವೆ. ಅದನ್ನು ಕೂಡ ನಾವು ಅನಾಲಿಸಿಸ್ಗೆ ಕಳಿಸ್ತೇವೆ. ಅದರ ರಿಪೋರ್ಟ್ ಬಂದ ನಂತರನೇ ನಾವು ಖಚಿತವಾಗಿ ಒಂದು ನಾವು ಕಾರಣವನ್ನು ಹೇಳ್ಬೋದು. ಸದ್ಯ ಅಸ್ವಸ್ಥಗೊಂಡಿರುವ ಮಕ್ಕಳಿಗೆ ಶಿರಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ವಿದ್ಯಾರ್ಥಿಗಳು ಸ್ವಲ್ಪ ಚೇತರಿಸಿಕೊಂಡಿದ್ದಾರೆ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.